ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇವತ್ತು ಗೋಕಾಕ ತಾಲೂಕಿನ ರಾಜಕಾರಣಿಯ ಪ್ರಮುಖ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ಬಹಳ ಕೂಲಂಕುಷವಾಗಿ ಪ್ರತಿಯೊಬ್ಬರ ಕಾರ್ಯವನ್ನು ಕಾರ್ಯರೂಪಕ್ಕೆ ತರುವಂಥ ಚಾಣಾಕ್ಷ ರಾಜಕಾರಣಿ ಅಂತ ಹೇಳ್ತಾ ಇದ್ದೀವಿ. ಅಂಬಿರಾವ್ ಪಾಟೀಲ್ ಅವರು ಘಟಪ್ರಭಾಕ್ಕೆ ರಾಮ ಮಂದಿರ ನಿರ್ಮಾಣ ಕಟ್ಟಡ ನಿಧಿಗಾಗಿ ಮೃತ್ಯುಂಜಯ ಸರ್ಕಲದ ಶಿವಾನುಭವ ಕಲ್ಯಾಣ ಮಂಟಪದಲ್ಲಿ ಇವತ್ತು ನೂರಾರು ಜನರ ಸಮ್ಮುಖದಲ್ಲಿ ಲಕ್ಷಾಂತರ ರೂಪಾಯಿಯನ್ನು ಸಂಗ್ರಹ ಮಾಡಿ ರಾಮ ಮಂದಿರ ಕಟ್ಟಲಿಕ್ಕೆ ಪ್ರೋತ್ಸಾಹಿಸಿದ್ದು ನಮ್ಮ ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ. ಇದರ ಪ್ರಮುಖ ರೂವಾರಿ ಅಂಬಿರಾವ್ ಪಾಟೀಲ್ ಕೇವಲ 1 ಗಂಟೆಯಲ್ಲಿಯೇ ಲಕ್ಷಾಂತರ ರೂಪಾಯಿ ಸಂಗ್ರಹವಾಗಿದ್ದು, ರಾಮನ ಮೇಲೆ ಇರುವ ಭಕ್ತಿ, ಎಷ್ಟೊಂದು ಪ್ರೀತಿ ವಿಶ್ವಾಸ, ಎಷ್ಟೊಂದು ಉತ್ಸಾಹಭರಿತವಾಗಿ ಎಲ್ಲರೂ ತಮ್ಮ 5,000 10,000 ಲಕ್ಷ ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿ ಒಂದು ಭವ್ಯ ರಾಮ ಮಂದಿರ ಕಟ್ಟಲಿಕ್ಕೆ ಒಂದು ಪ್ರೇರಣೆ ನೀಡಿದಂಥ ಜನತೆ ಎಷ್ಟೊಂದು ಹರ್ಷದಿಂದ ಇದ್ದರೂ ಅದನ್ನು ಸಹಿತ ನೋಡಬಹುದು. ಈ ಕಾರ್ಯಕ್ರಮದ ಪ್ರಮುಖ ರೂವಾರಿ RSS ಮುಖಂಡ ಮತ್ತು BJPಯ ರಾಷ್ಟ್ರೀಯ ಸದಸ್ಯರಾದಂಥ ಸುರೇಶ್ ಪಾಟೀಲ್ ಅವರು ಶಿಸ್ತು ಮತ್ತು ಸಂಯಮತೆಯಿಂದ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿ ಪ್ರತಿಯೊಬ್ಬರನ್ನು ಸ್ವಾಗತಿಸುತ್ತಾ ಈ ರಾಮ ಮಂದಿರದ ಇತಿಹಾಸ, ಈ ರಾಮ ಮಂದಿರ ಕೇವಲ ಭಾರತದಲ್ಲಿ ರಾಮ ಮಂದಿರ ಆಗಬಾರದು, ಇದು ರಾಷ್ಟ್ರ ಮಂದಿರ ಆಗಬೇಕು. ಅವರ ಪ್ರೇರಣೆಯೊಂದಿಗೆ ಎಷ್ಟೊಂದು ಮುಸಲ್ಮಾನ ಬಾಂಧವರು ಸಹಿತ ದೇಣಿಗೆ ರೂಪದಲ್ಲಿ ಅಂಬಿರಾವ್ ಪಾಟೀಲ್ ಅವರ ಸಮ್ಮುಖದಲ್ಲಿ ಬಂದಿದ್ದು ಇದೊಂದು ವಿಶೇಷತೆ ಅನಿಸುತ್ತೆ. ಯಾಕೆಂದರೆ ಸುರೇಶ್ ಪಾಟೀಲ್ ಭಾವ್ಯಕತೆ ಸಂಕೇತ ಸಾರಿದ ವ್ಯಕ್ತಿ. ಅಂಬಿರಾವ್ ಪಾಟೀಲ್ ಅವರು ಸಹಿತ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ, ಎಲ್ಲರೂ ಕೈ ಜೋಡಿಸಿದರೆ ನಾವು ಶಾಂತಿ ಮತ್ತು ಸಹಮತದಿಂದ ಇವತ್ತು ಇಲ್ಲಿ ವಾಸ ಮಾಡಲಿಕ್ಕೆ, ಭಾರತ ಒಂದು ಭವ್ಯ ರಾಷ್ಟ್ರ ಮಂದಿರ ಆಗಲಿಕ್ಕೆ ಕಾರಣೀಭೂತ ಆಗುತ್ತದೆ ಅಂತ ಅಂಬಿರಾವ್ ಪಾಟೀಲರು ಸಹಿತ ಸೂಚನೆ ಮುಖಾಂತರ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡರು. ಈ ಪ್ರಮುಖ ಕಾರ್ಯಕ್ರಮದಲ್ಲಿ ಸುರೇಶ್ ಪಾಟೀಲ್ ಮತ್ತು ಕೆಮಲಾಪುರೆ ಬ್ರದರ್ಸ್, ಸುರೇಶ್ ಕಾಡದವರ, ಗಂಗಾಧರ ಬಡಕುಂದ್ರಿ, ಜಯಶೀಲ್ ಶೆಟ್ಟಿ, ಮಡಿವಾಳಪ್ಪ ಮುಚಳಂಬಿ, ಶಿವಪುತ್ರ ಕೊಗನೂರ್, ಬೆನವಾಡೆ ಗುರುಗಳು, DM ದಳವಾಯಿ, ಚಿರಾಕ್ ಅಲಿ ಶಾ ಮಕಾಂದಾರ್, ಸುಧೀರ್ ಜೋಡಟ್ಟಿ, ಮಲ್ಲಪ್ಪ ಕೋಳಿ, ರಾಮಣ್ಣ ಹುಕ್ಕೇರಿ, ಅರವಿಂದ್ ಬಡಕುಂದ್ರಿ, ಇನ್ನಿತರ ಅನೇಕ ನೂರಾರು ಭಕ್ತರು ಮತ್ತು ಕಾರ್ಯಕರ್ತರು, ರಾಮನ ಭಕ್ತರು ನೆರೆದಿದ್ದರು. ಇದಕ್ಕೆ ನೇತೃತ್ವ ವಹಿಸಿದಂಥ ಮಹಾಸ್ವಾಮಿಗಳು ಸಹಿತ ಉಪಸ್ಥಿತರಿದ್ದರು. ಅಂಬಿರಾವ್ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ರಾಮ ಮಂದಿರ ಕಟ್ಟಡ ನಿಧಿ ಸಮರ್ಪಣಾ ಕಾರ್ಯಕ್ರಮ ತುಂಬ ಸೊಗಸಾಗಿ ನಿರೂಪಿಸಿದಂಥ ಸುರೇಶ್ ಪಾಟೀಲ್ ಅವರಿಗೆ ಎಲ್ಲರೂ ಅಭಿನಂದನೆ ಮುಖಾಂತರ ಇದೊಂದು ಕರ್ತವ್ಯದ ಒಂದು ಕೆಲಸ, ರಾಷ್ಟ್ರಾಭಿಮಾನ ಎಲ್ಲರೂ ಬೆಳೆಸಿಕೊಳ್ಳಬೇಕು. ಇದರಲ್ಲಿ ಯಾವುದೇ ಜಾತಿ ಧರ್ಮವಿಲ್ಲದೆ ಸಂಪೂರ್ಣವಾಗಿ ಎಲ್ಲರೂ ಒಂದು ಸಂತೋಷದಿಂದ ನಾವು ಸಹಮತದಿಂದ ಇರಬೇಕಾದ್ರೆ ಈ ಭಾವ್ಯಕತೆ ಸಂಕೇತವನ್ನು ಸಾರಬೇಕೆಂದು ಸುರೇಶ್ ಪಾಟೀಲ್ ತುಂಬ ಸೊಗಸಾಗಿ ಹೇಳಿದ್ದು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ಇದರ ಜೊತೆಗೆ ಒಬ್ಬ ಮುಸಲ್ಮಾನ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಈ ರಾಮ ಮಂದಿರ ನಿರ್ಮಾಣಕ್ಕೆ ತನ್ನ ದೊಡ್ಡ ಮೊತ್ತದ ದೇಣಿಗೆ ಒಬ್ಬ ಬಡವ ಹೇಗೆ ನೀಡಿದಾನೆ, ಅದೊಂದು ಚಿತ್ರೀಕರಣದ ಮುಖಾಂತರ ಒಂದು ಅಲ್ಪ ವಿಡಿಯೋ ಇದೆ, ಅದನ್ನು ಪ್ರಸಾರ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಇದೊಂದು ಇವತ್ತು ಘಟಪ್ರಭಾದಲ್ಲಿ ನಡೆದಂಥ ಒಂದು ಸುಂದರ ಸೊಗಸಾದ ಕಾರ್ಯಕ್ರಮ. ಈ ನಂಬರ್ 1 ಚಾನಲ್ ಮುಖಾಂತರ ಎಲ್ಲವನ್ನು ಬಿತ್ತರಿಸ್ತಾ ಇದ್ದೀವಿ. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ. ನಮಸ್ಕಾರ. ಜೈ ಶ್ರೀರಾಮ್. ಬರ್ರಿ ಒಂದು ನಿಮಿಷ. ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನುಪಸದೇತವರೋಗಿಣಾಂ ದಕ್ಷಿಣಾಮಕವಂತದೇಶಾಧಿಪತಿ ತತವೇದಾಃ ಶ್ರೀತಃ ಶ್ರೀ ಅಂಬಿರಾವ್ ಪಾಟೀಲ್ ಸ ಕುರುನಾಮದೇವಸ್ಯಃ तदवेदादानमदैव्य संकल्प महादेवता महं करिस्ते ओम श्री सांबाय नमः. श्री गुरुभ्यो नमः.
यशो नाम रूपापि महादेवी सर्वमङ्गलात्रयोऽसं सर्वतो सां सर्वतो तद्वेदाः जय मङ्गलं जय मा पार्वतीपते शिव ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾನ್ಯ ಜಿಲ್ಲಾ ಸಂಘಚಾಲಕರಾದಂತಹ ಸನ್ಮಾನ್ಯ ಶ್ರೀ ಎಂ.ವೈ. ಹಾದಿಗೇರಿ ಅವರು ವೇದಿಕೆಗೆ ಬರಬೇಕು ಹಾಗೂ ವಿಮಾನದ ಸ್ವಾಮೀಜಿ ಅವರು ವೇದಿಕೆಗೆ ಬರಬೇಕು. ಎಲ್ಲರೂ ಅಲ್ಲೇ ಆಸನಗಳ ಮೇಲೆ ಕುಳಿತುಕೊಳ್ಳಬೇಕಾಗಿ ವಿನಂತಿ. प्रभु श्री रामचंद्र की जय। अयोध्यापति प्रभु श्री रामचंद्र की जय। पवन पुत्र हनुमान की जय। जय श्री राम जय श्री राम जय श्री राम जय श्री राम। हर हर महादेव हर हर महादेव। ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನಾಯಕರು ಕಾರ್ಮಿಕ ಧುರೀಣರು ಆದಂಥ ಸನ್ಮಾನ್ಯ ಶ್ರೀ ಅಂಬಿರಾವ್ ಪಾಟೀಲ್ ಅನ್ನೋರನ್ನ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಮಾಡ್ತಾ, ಅದೇ ರೀತಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಿಲ್ಲಾ ಸಂಘ ಚಾಲಕರಾದಂಥ ಸನ್ಮಾನ್ಯ ಶ್ರೀ ಎಂ.ವೈ. ಹಾದಿಗೇರಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನನ್ನ ಎಲ್ಲ ಘಟಪ್ರಭಾದ ರಾಮ ಭಕ್ತ ಬಂಧುಗಳೇ, ಇವತ್ತು ನಾವು ಶ್ರೀರಾಮ ಜನ್ಮ ಭೂಮಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡುವ ಸಲುವಾಗಿ ನಾವು ಇವತ್ತು ನಿಧಿ ಸಮರ್ಪಣೆಯನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ಅಯೋಧ್ಯೆ ಶ್ರೀರಾಮಚಂದ್ರನ ಈ ಮಂದಿರವನ್ನು ನಿರ್ಮಾಣ ಮಾಡುವ ಸಲುವಾಗಿ ಕಳೆದ 500 ವರ್ಷಗಳಿಂದ ಸಾಕಷ್ಟು ಹೋರಾಟಗಳನ್ನು ನಾವು ಮಾಡಿದ್ದೇವೆ. ಮಾಡಿದ್ದೀವಿ. ಇವತ್ತು ನಾವು ಸೇರಿರೋದು ದೊಡ್ಡ ಮೊತ್ತದ ಅಭಿಯಾನ. ಅದನ್ನ ನಾವೇನ್ ಮಾಡಿದ್ವಿ, ನಮ್ಮ ನಗರದಲ್ಲಿ ಅವರು ಗ್ರಾಮದಲ್ಲಿ ಕೊಟ್ಟಂತ 125 ಗ್ರಾಮಗಳಲ್ಲಿ ಪ್ರಮುಖರನ್ನ ಆರಿಸಲು ಪಟ್ಟಿ ಮಾಡಿದ್ದೀವಿ. ಆ ಪಟ್ಟಿ ಪ್ರಕಾರ ನಾವು ಇವರು ಸಶಕ್ತರು, ನಮಗೆ ಇಷ್ಟು ದೊಡ್ಡ ಅಮೌಂಟ್ ಕೊಡಬಹುದು ಅಂತ ನಾವು ಏನ್ ಮಾಡಿ ಅವ್ರ ಪಟ್ಟಿ ಮಾಡಿ ಅವ್ರ ಸಂಪರ್ಕ ಮಾಡಿದ್ವಿ. ಅಂತವ್ರನ್ನ ಇಲ್ಲಿ ನಾವು ಸ್ವೀಕರಿಸಲಿಕ್ಕೆ ಸನ್ಮಾನಿಸಿ ಅಂಬಿರಾವ್ ಪಾಟೀಲ್ ಸಂಪರ್ಕ ಕರೆದಿವಿ. ಅವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಭಿಯಾನ 17 ನಿಧಿ ಸಮರ್ಪಣೆ ಮಾಡೋರು ಸ್ವಯಂ ಸ್ಫೂರ್ತಿಯಿಂದ ಬಂದು ತಮ್ಮ ಜನ್ಮಭೂಮಿ ಕಟ್ಟಡಕ್ಕೆ ನಮ್ಮ ಘಟಪ್ರಭಾದ ಉದ್ದಿಮೆದಾರರಾದಂಥ ಜಯಶೀಲ್ ಶೆಟ್ಟಿ ಅವರು 1,01,005 ರೂಪಾಯಿ ಅವರಿಗೆ ಧನ್ಯವಾದಗಳು. ಮಡವಳಪ್ಪ ಮುಕ್ಕಳಿದವರು ನಿಧಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ನಮಸ್ಕಾರ ರೀ ಸಹೋದರರೇ. ನಮಸ್ಕಾರ. ರಾಮ ಮಂದಿರ ನಿಧಿ ಸಂಗ್ರಹ ಕಾರ್ಯಕ್ರಮ ಇಲ್ಲೇ ನಡೆದೈತೇನ್ರಿ? ಹೌದ್ರಿ ಅಣ್ಣಾಜಿ, ಇಲ್ಲೇ ನಡೆದಿದೆ. ನಂದು ಒಂದು ದೇಣಿಗೆ ಐತ್ರಿ, ಬರ್ಕೋತೀರಿ? ಹೆಸರು ಹೇಳ್ರಿ. ಮೊಹಮ್ಮದ್ ಯಾಕೂಬ್ ನದಾಫ್. ಅಣ್ಣ, ನಿಮ್ಮ ರಾಮ ಭಕ್ತಿ ನೋಡಿ ನನಗೆ ಭಾಳ ಇಷ್ಟ ಆಯ್ತು ರೀ. ಯಾಕೆ ಇರಬಾರ್ದ್ರಿ ಅಣ್ಣವ್ರ? ಈ ಇಂಡೋನೇಷ್ಯಾದಂಥ ಮುಸ್ಲಿಂ ರಾಷ್ಟ್ರದಾಗ್ರಿ ಅಲ್ಲಿ ಕರೆನ್ಸಿ ಮೇಲೆ ಗಣೇಶನ ಚಿತ್ರ ಐತ್ರಿ. ಆಮೇಲೆ ಅಲ್ಲಿ ಪ್ರತಿ ವರ್ಷ ಅಲ್ಲಿಯ ಸರ್ಕಾರ ರಾಮಾಯಣ ಎನ್ನುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಡೆಸೈತ್ರಿ. ಆದ್ರೆ ನಾವು ರಾಮ ಹುಟ್ಟಿದಂಥ ಈ ಒಂದು ಭೂಮಿಯಲ್ಲಿ ಹುಟ್ಟಿವ್ರಿ.
ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಇಷ್ಟು ಮಾಡ್ಲಿಕ್ಕಪ್ಪ ಅಂದ್ರೆ ಹ್ಯಾಂಗೆ ರೀ? ರಂಜಾನ್ ಒಳಗೆ ರಾಮ್ ಇರ್ತಾನೋ, ದಿವಾಲಿ ಒಳಗೆ ಅಲಿ ಇರ್ತಾನೋ, ಇದು ಖಾಲಿ ಬಾಯಿ ಮಾತ್ಲಿ ಹೇಳುವಂಥದ್ದು ಆಗಬಾರ್ದು ರೀ. ಇದನ್ನು ಕಾರ್ಯರೂಪಕ್ಕೆ ತೊಗೊಂಬರ್ಬೇಕ್ರಿ ನಾವು. ರಾಮ ಮಂದಿರ ಕಲ್ಲು ಮತ್ತು ಇಟ್ಟಿಗೆಗಳಿಂದ ಭವ್ಯವಾಗುವುದರ ಜೊತೆಗೆ ಪ್ರತಿಯೊಬ್ಬ ಭಾರತೀಯರ ಭಾವನೆಗಳಿಂದಲೂ ಕೂಡ ಇದನ್ನು ಭವ್ಯವಾಗಿಸೋಣ. ರಾಮ ಮಂದಿರವನ್ನು ರಾಷ್ಟ್ರ ಮಂದಿರವನ್ನಾಗಿ ಮಾಡೋಣ. ಈಗ ನೋಡಿದ ಆ್ಯಕ್ಟ್ ಕೇವಲ ಕಾಲ್ಪನಿಕವಲ್ಲದೆ ಅವರು ನಿಜವಾಗಿಯೂ 10,000 ರೂಪಾಯಿಗಳನ್ನು ರಾಮ ಮಂದಿರಕ್ಕಾಗಿ ನೀಡಿದ್ದಾರೆ. ಈ ಥರದ ಎಷ್ಟೋ ಜನ ತಮ್ಮ ಭಾವನೆಗಳನ್ನು ರಾಮ ಮಂದಿರ ಕಟ್ಟೋದರಲ್ಲಿ ವಿನಿಯೋಗ ಮಾಡ್ತಿದ್ದಾರೆ. ರಾಮ ಮಂದಿರ ಕೇವಲ ರಾಮ ಮಂದಿರವಾಗಿರದೆ ರಾಷ್ಟ್ರ ಮಂದಿರವಾಗಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.